ಚಕ್ರವರ್ತಿ ಸೂಳಿಬೆಳೆ ಆಗಲಿ ಸಂಘ ಪರಿವಾರದವ್ರ ಹತ್ರ ಕೇಳೋದಿಷ್ಟೇ, ಕೊರಗಜ್ಜನಿಗೂ ಮುಸಲ್ಮಾನರಿಗೂ ಏನು ಸಂಬಂಧ? ಅವ್ರು ಹೇಳಿದ್ರು ಮೂರನೇ ಮಗು ಮಾಡಬೇಕಾದದ್ದು ಯಾರು ಅಂತ ಹೇಳಿದ್ರೆ ಕಾರ್ಮಿಕರ ಆ ಮಗುವನ್ನು ನೋಡಬೇಕಾದದ್ದು ದನಿ. ಇಲ್ಲಿ ಪ್ರಶ್ನೆ ಇರೋದು, ದನಿ ಮೂರನೇ ಮಗು ಯಾಕೆ ಮಾಡಬಾರ್ದು? ಹಿಂದೂ ಹೆಣ್ಮಕ್ಕಳು ಮುಸಲ್ಮಾನ್ ಹುಡುಗರನ್ನ ಮಾತಾಡಬಾರ್ದು, ಕಣ್ಣೆತ್ತಿ ನೋಡಬಾರ್ದು, ಲವ್ ಮಾಡಬಾರ್ದು, ಮದುವೆ ಆಗಬಾರ್ದು, ಅದು ಲವ್ ಜಿಹಾದ್. ಚಕ್ರವರ್ತಿ ಸೂಳಿಬೆಲೆ ಅವನು ವಿಷ ಜಂತು, ಮೇಧಾವಿ ಅಂತ ಹೇಳ್ತಾ ಇದ್ದಾರೆ, ವಿಷ ಜಂತು. ಅಂಥವರನ್ನ ಕರೆತಂದು ಇವತ್ತು ನಮ್ಮ ಈ ಜಿಲ್ಲೆಯ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಹಿಂದೂ ಹುಡುಗಿಯರು ಸಿಗದಿದ್ರೆ ಅನ್ಯಮತೀಯರನ್ನ ಪ್ರೀತಿಸಿ ವಿವಾಹ ಆಗಿ ಅಂತ ಸೂಳಿಬೆಲೆ ಹೇಳಿದ್ದಾರೆ. ಯಾಕೆ ಹಿಂದೂ ಹುಡುಗಿಯರು ಸಿಗುವುದಿಲ್ಲ ಅಂತ? 8 ವಿಧಾನಸಭಾ ಕ್ಷೇತ್ರದ 6 ಕಡೆಗಳಲ್ಲಿ ಗೆದ್ದಿದ್ದಾರಲ್ಲ, ಎಷ್ಟೋ ಹಿಂದೂ ಹುಡುಗರ ಬದುಕನ್ನು ಹಾಳು ಮಾಡಿ ಗೆದ್ದಿರುವಂಥದ್ದು, ಎಷ್ಟೋ ಅಮಾಯಕರನ್ನ ಕೊಲೆ ಮಾಡಿ ಇವರು ಗೆದ್ದಿರುವಂಥದ್ದು. ಒಂದೊಂದು ಕಡೆ ಸುಮೋಟೋವನ್ನು ಕೇಳದೇ ಹಾಕ್ತಾರೆ. ಆದರೆ ಇಲ್ಲಿ ಇಷ್ಟೆಲ್ಲ ಗೊತ್ತಾಗಿಯೂ ಕೂಡ ಒಂದು ಧರ್ಮದ ನಡುವೆ ಸಂಘರ್ಷ ಉಂಟು ಮಾಡುವಂತಹ ವ್ಯವಸ್ಥೆ ಇದ್ದು ಕೂಡ ಯಾಕೆ ಕ್ರಮ ಕೈಗೊಳ್ಳಲ್ಲ? ಏನಾಗಿದೆ ಸರ್ಕಾರ? ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಟ್ಟಿದ್ದಾರೆ ಇವರು. ದಕ್ಷಿಣ ಕನ್ನಡ ಜಿಲ್ಲೆ ಹೊತ್ತಿ ಉರಿತಾ ಇದೆ. ವಿಧಾನಸಭೆಯಲ್ಲಿ ಅದು ಪ್ರತಿಫಲನ ಆಗಿದೆ. 7 ಗಂಟೆಯ ನಂತರ ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಬಂದ್, ಸ್ಮಶಾನ ಮೌನ. ಇದು ಯಾರು ಮಾಡಿರುವಂಥದ್ದು? ಒಂದು ವೇಳೆ ಇಂಥದ್ದೇ ಭಾಷಣವನ್ನು ಅವರು ಮೌಲಾನ ಮಾಡಿರ್ತಿದ್ರೆ ಜಿಲ್ಲೆ ಹೇಗಿರ್ತಿತ್ತು ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಚಕ್ರವರ್ತಿ ಸೂಳಿಬೆಲೆ ದಕ್ಷಿಣ ಕನ್ನಡದ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿನಿಂದ ಕುತ್ತಾರಿಗೆ ನಡೆದ ಪಾದಯಾತ್ರೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಕೊರಗಜ್ಜನ ದೈವಸ್ಥಾನದಲ್ಲಿ ಅವರು ಭಾಷಣವನ್ನು ಕೂಡ ಮಾಡಿದ್ದಾರೆ. ಆ ಭಾಷಣ ಸಾಕಷ್ಟು ಚರ್ಚೆಗೆ, ಪರ ವಿರುದ್ಧ ಅಭಿಪ್ರಾಯಕ್ಕೆ ಕಾರಣ ಆಗಿದೆ. ಅನ್ಯಮತೀಯ ಹುಡುಗಿಯರನ್ನ ಮದುವೆಯಾಗಿ ಹಿಂದೂ ಹುಡುಗರು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ಮಿಕರು 3ನೇ ಮಗುವನ್ನು ಹೊಂದಬೇಕು ಮತ್ತು ಆ ಮಗುವನ್ನು ಕಾರ್ಮಿಕರಿಗೆ ಯಾರು ಉದ್ಯೋಗ ಕೊಟ್ಟಿದ್ದಾರೋ ಅವರು ಸಾಕಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ. ಮತ್ತು ಹಲವು ಮಾತುಗಳನ್ನು ಕೂಡ ಆಡಿದ್ದಾರೆ. ಈ ಕುರಿತಂತೆ ಸಾರ್ವಜನಿಕವಾಗಿ ಚರ್ಚೆಯಾಗಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆಯಾಗಿದೆ. ನಮ್ಮ ಜೊತೆ ಈ ಕುರಿತಂತೆ ಮಾತಾಡುವುದಕ್ಕೆ 2 ಅತಿಥಿಗಳಿದ್ದಾರೆ. ಒಬ್ಬರು ಸಾಮಾಜಿಕ ಹೋರಾಟಗಾರರಾಗಿರುವ ಸುನಿಲ್ ಕುಮಾರ್ ಬಜಾಲ್ ಅವರು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರು ಆಗಿರುವ ಪ್ರದೀಪ್ ಅವರು ಜಾಯ್ನ್ ಆಗ್ತೇನೆ ಅಂತ ಹೇಳಿದ್ದಾರೆ. ಈ ಮೊದಲು ಅವರು ಝೂಮಲ್ಲಿ ಬರ್ತೇನೆ ಅಂತ ಹೇಳಿದರು. ಆ ಬಳಿಕ ಏನೋ ತೊಂದರೆಯಿಂದ ನಾನು ಕರೆಯೊಂದಿಗೆ ನಿಮ್ಮ ಜೊತೆಗೆ ಸಂಪರ್ಕ ಮಾಡ್ತೇನೆ, ನಾನು ಮತ್ತು ಈ ಚರ್ಚೆಯಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದರು. ಈಗ ನಾವು ಅವರನ್ನು ಸಂಪರ್ಕಿಸುವಾಗ ಸ್ವಿಚ್ ಆಫ್ ಬರ್ತಾ ಇದೆ. ಬಹುಶಃ ಏನಾದರೂ ತೊಂದರೆಯಿಂದ ಸ್ವಿಚ್ ಆಫ್ ಬಂದಿರಬಹುದು. ಮುಂದೆ ಅವರು ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗಿಯಾಗಬಹುದು ಅಂತ ನಿರೀಕ್ಷಿಸ್ತಾ ಇದ್ದೇವೆ. ಸುನಿಲ್ ಕುಮಾರ್ ಅವರೇ, ಭಾಷಣವನ್ನು ನೀವು ಕೂಡ ಕೇಳಿರಬಹುದು, ಆಲಿಸಿರಬಹುದು, ಸುದ್ದಿ ಕೂಡ ಆಗಿದೆ. ಫಸ್ಟ್ ರಿಯಾಕ್ಷನ್ ಏನು ಅಂತ? ನೋಡಿ, ಇದನ್ನಂತೂ ಅವರು ಏನು ಅಲ್ಲಿ ಮಾತನಾಡಿರ್ತಕ್ಕಂಥ ಮಾತುಗಳಿದೆ, ಇದು ನಿಜವಾಗಿ ಸಂವಿಧಾನ ವಿರೋಧಿ, ಒಂದು ಪ್ರಜಾಪ್ರಭುತ್ವ ವಿರೋಧಿ. ಯಾವ ಕಾರಣಕ್ಕೂ ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ದ್ವೇಷ ಭಾಷಣವನ್ನು ಮಾಡಿದ್ದಾರೆ. ಇದನ್ನು ನಾವು ಪ್ರಥಮತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಒಂದು ಪವಿತ್ರ ಸ್ಥಳ ಅಂತ ಹೇಳ್ತಾರೆ, ಕೊರಗಜ್ಜ ನಡೆ ನಮ್ಮ ನಡೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಇವರು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಏನಾದರೂ ಮಾತಾಡೋದಿರಲಿ, ಅದು ಯಾರ ತಕರಾರಿಲ್ಲ. ಬಟ್ ಆ ಧಾರ್ಮಿಕ ನಂಬಿಕೆಗಳನ್ನು, ಜನರ ಧಾರ್ಮಿಕ ನಂಬಿಕೆಗಳು ದುರುಪಯೋಗ ಪಡಿಸಿದ್ರು ನೋಡಿ. ಅಲ್ಲಿ ಮಾತಾಡಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ವಿರುದ್ಧ, ಮುಸಲ್ಮಾನರ ವಿರುದ್ಧ ಮಾತಾಡಿದ್ರಲ್ಲ. ನಾನು ಕೇಳೋದಿಷ್ಟೇ, ಚಕ್ರವರ್ತಿ ಸೂಳಿಬೆಳೆ ಆಗಲಿ ಸಂಘ ಪರಿವಾರದವ್ರ ಹತ್ರ ಕೇಳೋದಿಷ್ಟೇ, ಕೊರಗಜ್ಜನಿಗೂ ಮುಸಲ್ಮಾನರಿಗೂ ಏನು ಸಂಬಂಧ ಇದೆ? ಮುಸಲ್ಮಾನರನ್ನ ಅಲ್ಲಿ ಯಾಕೆ ಎತ್ತಿ ಅಲ್ಲಿ ವಿಚಾರ ಬರಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. ಏನೇನು ಅಸಂಬದ್ಧ ಮಾತುಗಳು ನೋಡಿ. ಅವರು ಹೇಳಿರ್ತಕ್ಕಂಥದ್ದು, ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಕಳನ್ನು ಮಾತಾಡಬೇಕು, ಲವ್ ಮಾಡಬೇಕು, ಮದುವೆ ಆಗಬೇಕು, ಏನೆಲ್ಲ ಮಾತಾಡಿದ್ರೆ. ಆದರೆ ಹಿಂದೂ ಹೆಣ್ಮಕ್ಕಳು ಮುಸಲ್ಮಾನ್ ಹುಡುಗರನ್ನು ಮಾತಾಡಬಾರ್ದು, ಕಣ್ಣೆತ್ತಿ ನೋಡಬಾರ್ದು, ಲವ್ ಮಾಡಬಾರ್ದು, ಮದುವೆ ಆಗಬಾರ್ದು, ಅದು ಲವ್ ಜಿಹಾದ್. ಅದು ಏನಾದರೆ ಏನು ಅರ್ಥ ಇದು? ಹಿಂದೂ ಹುಡುಗರ ಮುಸ್ಲಿಂ ಹುಡುಗಿಯರನ್ನು ಮದುವೆ ಆಗ್ಬೋದಂತೆ ಇವರೇ ಕರೆ ಕೊಡ್ತಾ ಇದ್ದಾರೆ. ಇದು ಏನು? ಇದು ಬಹಳ ಪ್ರಜ್ಞಾಪೂರ್ವಕವಾಗಿ ಪುರುಷ ಪ್ರಧಾನ ವ್ಯವಸ್ಥೆ ಒಳಗಡೆ ಇವತ್ತು ಹೆಣ್ಮಕ್ಕಳನ್ನು, ವಿಶೇಷವಾಗಿ ಮಹಿಳೆಯರನ್ನ ತುಳಿತಕ್ಕಂಥ ಇವರ ವಾದ ಏನು? ಇವರು ಮಾತಾಡ್ತಕ್ಕಂಥ ಮನು ಸಂಸ್ಕೃತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದು ಎಷ್ಟು ಅಪಾಯಕಾರಿಯಾಗಿದೆ. ಇದು ಮಹಿಳಾ ವಿರೋಧಿಯಾಗಿದೆ, ಮನುಕುಲಕ್ಕೆ ವಿರೋಧ ಆಗಿದೆ ಇವರ ಸಿದ್ಧಾಂತ. ಇವರು ನಮ್ಮ ದೇಶದ ಸಿದ್ಧಾಂತನ ಒಪ್ಪೋದಿಲ್ಲ.
ಈ ಜಾತ್ಯತೀತತೆ ಏನೇನೋ ನಾವೇನ ಹೇಳ್ತಿದ್ದೇವೆ, ಮಾನವತಾವಾದವನ್ನು, ಇವರು ಯಾವುದು ಒಪ್ಪೋದಿಲ್ಲ. ಅಂದರೆ ಇವರು ಇಂಥ ಒಂದು ಅಸಂಬದ್ಧ ಮಾತುಗಳನ್ನು ಬಹಳ ಪ್ರಜ್ಞಾಪೂರ್ವಕ ಆಡಿರುವಂಥದ್ದು, ಇದೇನು ಬಾಯಿ ತಪ್ಪಿ ಮಾತಾಡಿರುವಂಥದ್ದಲ್ಲ. ಮತ್ತೆ ಏನು ಹೇಳ್ತಾರೆ, ರಾಜ್ಯ ಸರ್ಕಾರವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನ್ ಹೇಳಿ, ಇವರು ರಾಜಕೀಯ ಮಾಡೋದಿದ್ರೆ ಇವರ BJPಯ ಬ್ಯಾನರ್ ಹಾಕಿ ಸಾರ್ವಜನಿಕ ಸಭೆ, ಬಹಿರಂಗ ಸಭೆ ಮಾಡಲಿ, ಅಲ್ಲಿ ಮಾತಾಡಲಿ, ಅಲ್ಲಿ ರಾಜಕೀಯ ಮಾತಾಡಲಿ. ಇವರು ದೇವಸ್ಥಾನಗಳನ್ನು, ದೈವಸ್ಥಾನಗಳನ್ನು ದುರುಪಯೋಗ ಪಡಿಸ್ತಾ ಯಾರು ಇವರಿಗೆ ಅವಕಾಶವನ್ನು ಕೊಟ್ಟಿದ್ದು? ಏನು ಅಲ್ಲಿ ಒಂದು ಕೊರಗಜ್ಜನ, ಅಲ್ಲಿ ಒಂದು ಆಡಳಿತ ಮಂಡಳಿ ಇದೆ, ಅವರು ಇವರ ಮೇಲೆ ಕೇಸನ್ನು ಹಾಕಬೇಕು. ಅಂತ ಒಂದು ಪವಿತ್ರ ಜಾಗವನ್ನು ಅಪವಿತ್ರ ಮಾಡಿದಾರಲ್ಲ, ಇದು ಒಂದಲ್ಲ. ಅಲ್ಲ, ಸರ್ಕಾರ ಸುಮೋಟೋ ಕೇಸೆಲ್ಲ ಹಾಕ್ತಾ ಇದೆಯಲ್ಲ, ಮೊನ್ನೆ ಸಮೀರ್ನ ಮೇಲೆ ಹಾಕಿದೆ, ನಾವು ಅದನ್ನ ಹೇಳುದು. ಏನು ಸರ್ಕಾರ ಕಣ್ಮುಚ್ಚಿ ಕೂತಿದೆಯಾ? ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆಯಾ? ಇವತ್ತು ಪೊಲೀಸರು ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಹೋರಾಟ ನಡೆದರೆ ಸ್ವಯಂ ಪ್ರೇರಿತ ಕೇಸುಗಳನ್ನು ಹಾಕ್ತಾರೆ. ಸಾಮಾನ್ಯ ಜನರ ಮೇಲೆ, ದುಡಿಯುವ ಜನರ ಮೇಲೆ ಕೇಸನ್ನು ಇವತ್ತು ನಮ್ಮ ಸಂವಿಧಾನ ವಿರೋಧಿಯಾಗಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥವ್ರು ಇವನು ಚಕ್ರವರ್ತಿ ಸೂಳಿಬೆಲವನು ವಿಷಜಂತು, ಏನು ಮೇಧಾವಿ ಅಂತ ಹೇಳ್ತಾ ಇದ್ದಾರೆ, ವಿಷಜಂತು. ಅಂಥವರನ್ನು ಕರೆತಂದು ಇವತ್ತು ನಮ್ಮ ಈ ಜಿಲ್ಲೆಯ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಒಂದು ವೇಳೆ ಪ್ರದೀಪ್ ಅವರು ಈ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಬಹುಶಃ ಅವರ ಮಾತುಗಳನ್ನು ಕೂಡ ಕೇಳಿಸಬಹುದಿತ್ತು ಅಂತ ಅನಿಸ್ತದೆ. ಬಹುಶಃ ಲೇಟ್ ಆದರೂ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ನನಗೆ ಅನಿಸ್ತಾ ಇರೋದು, ಹಿಂದೂ ಹುಡುಗಿಯರು ಸಿಗದಿದ್ದರೆ ಅನ್ಯಮತೀಯರನ್ನು ಪ್ರೀತಿಸಿ ವಿವಾಹ ಆಗಿ ಅಂತ ಸೂಲಿಬೆಲೆ ಹೇಳಿದ್ದಾರೆ. ಯಾಕೆ ಹಿಂದೂ ಹುಡುಗಿಯರು ಸಿಗುವುದಿಲ್ಲ ಅಂತ? ಯಾಕೆ ಹಿಂದೂ ಹುಡುಗರಿಗೆ ಹುಡುಗಿಯರು ಸಿಗಲ್ಲ? ಏನು ಸಮಸ್ಯೆ ಅಂತ ಬೇಕಲ್ಲ? ನೋಡಿ, ಅವರು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಅವರೆಲ್ಲ ಮಾತುಗಳನ್ನು ನಿಜವಾಗಿ ಭಾರಿ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವತ್ತು ಸೆಕ್ಯುಲರ್ ಆಗಿರ್ತಕ್ಕಂತಹ ಮನುಷ್ಯತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನರು ಬಹಳ ಗಂಭೀರ ತಗೊಳ್ಬೇಕು. ಇವರು ಏನು ಹೇಳ್ತಾ ಇದ್ದಾರೆ? ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮುಸಲ್ಮಾನರ ಅಲ್ಪಸಂಖ್ಯಾತರ ಸಂಖ್ಯೆ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಎಲ್ಲಿದೆ ಲೆಕ್ಕಾಚಾರ? ಅಂದರೆ ಎಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಒಂದು ಕಡೆ ಹಿಂದೂ ಹುಡುಗರನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಬಹಳ ನೋವಾಗ್ತಾ ಇದೆ. ಹುಡುಗಿ ಸಿಗದೇ ಇರೋದು ಯಾರಿಗೆ ಅಂತ ಬಹಳ ದೊಡ್ಡ ಪ್ರಶ್ನೆ ಇದೆ. ನೋಡಿ, ಇದೆಲ್ಲ ತೇಜಸ್ವಿ ಸೂರ್ಯ ಅವರು ಮದುವೆಯಾಗಿ ಬಹಳ ಆರಾಮವಾಗಿ ಹುಡುಗಿ ಸಿಗ್ತಾ ಅವರಿಗೆ ಅಲ್ಲ, ಎಲ್ಲವುಗಳನ್ನು ಕೂಡ ಇವತ್ತು ದಾರಿ ತಪ್ಪಿಸ್ತಾ ಇದ್ದಾರೆ, ಅಷ್ಟೇ ದಾರಿ ತಪ್ಪಿಸ್ತಾ ಇದ್ದಾರೆ. ಹಿಂದೂ ಹುಡುಗರನ್ನ ನೋಡಿ, ಇವತ್ತು ಇಡೀ ಆ ಕೊರಗಜ್ಜನ ಕಾರ್ಯಕ್ರಮವನ್ನು ನೀವು ನೋಡಿ, ನಡೆ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಕೊರಗಜ್ಜ ನಡೆ ಅಂತ ಹೇಳ್ತೀರಲ್ಲ, ಸಾಮಾನ್ಯ ಜನರನ್ನ ಪಾದರಕ್ಷೆಗಳನ್ನು ಹಾಕಿ ನಡೆಸಿದಿರಲ್ಲ, ನೀವೆಲ್ಲಿದ್ದೀರಿ? ಮುಖಂಡರು, MP MLAಗಳು ಎಲ್ಲಿದ್ದೀರಿ? ಮೇಲ್ವರ್ಗದ ಜನ ಎಲ್ಲಿದ್ದೀರಿ? ಪುರೋಹಿತರು ಎಲ್ಲಿದ್ದೀರಿ? ಬ್ರಾಹ್ಮಣರು ಎಲ್ಲಿದ್ದೀರಿ? ನೀವು ನಡೆಯಲಿದಿಲ್ಲ, ನೀವು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಶೂದ್ರ ಜನರನ್ನು, ಕೆಳವರ್ಗದ ಜನರನ್ನು, ಅವರ ತಲೆಗೆ ನೀವು ಅವರ ಪವಿತ್ರವಾದಂಥ ಧಾರ್ಮಿಕ ನಂಬಿಕೆಗಳನ್ನು ದುರುಪಯೋಗಪಡಿಸಿ ಅದರ ಜೊತೆಗೆ ನೀವು ಕೋಮು ದ್ವೇಷಗಳನ್ನು ತಲೆಗೆ ಹೊಕ್ಕಿಸ್ತೀರಲ್ಲ, ನಾವು ಇದನ್ನು ವಿರೋಧ ಮಾಡ್ತೇವೆ. ಇವರಿಲ್ಲ, ಇವತ್ತು ಕೊರಗಜ್ಜನ ಆ ಒಂದು ಧಾರ್ಮಿಕ ನಂಬಿಕೆಗಳನ್ನು ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಮಾಡ್ತಾ ಇದೆ. ಇವತ್ತು ಕೆಲವರಿಗೆ ಅದು ಬಿಸ್ನೆಸ್ ಆಗಿದೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಹೇಳುವಂಥದ್ದು, ಅವರವರ ಧಾರ್ಮಿಕ ನಂಬಿಕೆ ಅವರಿಗೆ ಇಷ್ಟ ಇದ್ದಾಗ ಅವರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಯಾಕೆ ಇದೇ ಸಂಘ ಪರಿವಾರದವರು ಇನ್ನೊಮ್ಮೆ ಮಾಡಿದ್ರಲ್ಲ, ಅಮ್ಮ ನಡೆ ನಮ್ಮ ನಡೆ ಅಂತ, ಕಟೀಲ್ ದೇವಸ್ಥಾನಕ್ಕೆ. ಅರೆ, ಯಾವ ದೇವಸ್ಥಾನಕ್ಕೆ ಅವರವರು ಹೋಗ್ತಾರೆ, ಇವರು ಅದನ್ನೊಂದು ಕಾರ್ಯಕ್ರಮ. ಈ ರೀತಿಯಾಗಿ ಅಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಇವತ್ತು ಸಂಘ ಪರಿವಾರ ಜನರ ಧಾರ್ಮಿಕ ನಂಬಿಕೆಗಳನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ನೀವು ನೋಡಿ, ಯಾಕಂದ್ರೆ ಇದು ಅವರ ಚುನಾವಣಾ ಅಜೆಂಡಾ. ಈ ಮುಖಾಂತರ ಏನು ಕೋಮು ದ್ವೇಷಗಳನ್ನು ಹಬ್ಬಿಸ್ಲಿಕ್ಕೆ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ವಿಧಾನಸಭೆಯ ಒಳಗೆ ಕೂಡ ಪ್ರತಿಧ್ವನಿ ಆಗಿದೆ, ಯಾವ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಎಷ್ಟು ಹಿಂದೂ ಹುಡುಗರ ಬದುಕನ್ನು ಹಾಳು ಮಾಡಿದ್ದಾರೆ. ಇವತ್ತು ಇಲ್ಲಿ 8 ವಿಧಾನಸಭಾ ಕ್ಷೇತ್ರದ 7 ಕಡೆಗಳಲ್ಲಿ BJP 6 ಕಡೆಗಳಲ್ಲಿ ಗೆದ್ದಿದ್ದಾರಲ್ಲ, ಎಷ್ಟೋ ಹಿಂದೂ ಹುಡುಗರ ಬದುಕನ್ನು ಹಾಳು ಮಾಡಿ ಗೆದ್ದಿರುವಂಥದ್ದು, ಎಷ್ಟೋ ಅಮಾಯಕರನ್ನು ಕೊಲೆ ಮಾಡಿ ಇವರು ಗೆದ್ದಿರುವಂಥದ್ದು. ಇವತ್ತು ಅದೇ ಹಿಂದೂ ಹುಡುಗರಿಗೆ ಉದ್ಯೋಗ ಕೊಟ್ಟಿದ್ದಾರಾ? ಇವತ್ತು 30-35 ವರ್ಷದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MP ಸ್ಥಾನವನ್ನು ಇವರು BJP ಗೆದ್ದು ಬರ್ತಾ ಇದ್ದಾರಲ್ಲ, ನಿರಂತರವಾಗಿ ಗೆಲ್ತಾರಲ್ಲ. ಕಳೆದ 10 ವರ್ಷದ ನರೇಂದ್ರ ಮೋದಿ ಸರ್ಕಾರ ಇದೆಯಲ್ಲ, ಬೇಡಪ್ಪ, ಇವರು ಹೇಳುವ ಮಾತಲ್ಲಿ ಹೇಳುವ ಹಿಂದೂ ಹುಡುಗರಿಗೆ ಎಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ?
ಹೇಳಿ. ಅವರ ಬದುಕಿನ ಬಗ್ಗೆ ಮಾತಾಡಿದಾರ? ಯಾವುದು ಮಾತಾಡ್ತಾ ಇಲ್ಲ, ಬದುಕಿನ ವಿಚಾರಣೆ ಇಲ್ಲ. ನನಗೆ ಅನಿಸ್ತಾ ಇರೋದು ಹಿಂದೂ ಹುಡುಗರಿಗೆ ಹುಡುಗಿ ಸಿಗುವುದಿಲ್ಲ ಅಂತ ಅಲ್ಲ, ಹಿಂದೂ ಹುಡುಗರು ಅಂತಾರೆ ಅವ್ರು ಹೇಳೋದು, ಅವರ ಜೊತೆಗಿರುವಂಥ ಹುಡುಗರಿದ್ದಾರೆ ಅವರಿಗೆ ಹೆಣ್ಣು ಸಿಗುವುದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಬಹುಶಃ ಯಾಕೆ ಸಿಗುವುದಿಲ್ಲ ಅಂತ ಹೇಳಿದ್ರೆ ಇಂಥವರಿಗೆ ಹೆಣ್ಣು ಕೊಡ್ತಾ ಇಲ್ವಾ ಅಂತ. ನೋಡಿ, 10 ಹಲವು ಕೇಸುಗಳನ್ನು ಹಾಕೊಂಡ್ರೆ ತೇಜಸ್ವಿ ಸೂರ್ಯನಿಗೆ ಸಿಗುತ್ತೆ, ಸೂಲಿಬೆಲೆಗೆ ಸಿಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ 10 ಹಲವು ಕೇಸುಗಳನ್ನ ಮೈ ಮೇಲೆ ಎಳ್ಕೊಂಡಿರ್ತಾರೆ. ಜನರು ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಅದನ್ನೇ ಅವರು ಆರೋಪ ಹೊರಿಸ್ತಾ ಇದ್ದಾರಾ ಅಂತ, ಮುಸ್ಲಿಮರ ಮೇಲೆ ಆರೋಪ ಹೊರಿಸೋದಾ ಅಂತ. ನೋಡಿ, ಇಲ್ಲಿ ಹಿಂದೂ ಹುಡುಗರು, ಹಿಂದುತ್ವವಾದಿ ಹುಡುಗರು ವ್ಯತ್ಯಾಸ ಇದೆ. ಹಿಂದೂ ಹುಡುಗರಿಗೆ ಯಾವತ್ತೂ ಕೂಡ ಹೆಣ್ಮಕ್ಕಳು ಸಿಗುವುದಿಲ್ಲ ಅಂತೆಲ್ಲ, ಖಂಡಿತ ಸಿಗ್ತಾರೆ. ಯಾಕಂದರೆ ಹಿಂದೂ ಹುಡುಗರು ಅವರ ಬದುಕನ್ನು ಏನು ನಿರ್ಮಾಣ ಮಾಡಲಿಕ್ಕೆ ಅವ್ರ ಕೆಲಸ ಮಾಡ್ತಾರೆ, ಅದು ಸಮಸ್ಯೆ ಅಲ್ಲ. ಇವರು ಹಿಂದುತ್ವವಾದಿಗಳಿದ್ದಾರಲ್ಲ, ಏನು ಅಮಾಯಕ ಯುವಕರ ತಲೆಗೆ ವಿಷವನ್ನು ತುಂಬಿಸಿ ಇವತ್ತು ಅವರ ಬದುಕನ್ನು ನಾಶ ಮಾಡ್ತಾ ಇದ್ದಾರಲ್ಲ, ಒಬ್ಬೊಬ್ಬರ ಮೇಲೆ ಎಷ್ಟೆಷ್ಟು ಕೇಸುಗಳನ್ನು ಹಾಕ್ತಾರೆ. ನಾನು ಕೇಳ್ತಾ ಇದ್ದೀನಿ, ಇಲ್ಲಿನ ವೇದವಾಸ್ ಕಾಮತನ ಮೇಲೆ ಎಷ್ಟು ಕೇಸಿದೆ? ಯಾವಾಗ ಬಂದಿದ್ದಾರೆ ಇವರು ರಾಜಕೀಯಕ್ಕೆ? ಭರಶೆಟ್ನ ಮೇಲೆ ಎಲ್ಲಿ ಕೇಸಿದೆ? ಅಥವಾ ಈ BJPಯ ವಿಷ ಕಾಡ್ತಕ್ಕಂಥ ಮುಖಂಡರಿದ್ದಾರಲ್ಲ, ಎಲ್ಲಿದ್ದಾರೆ? ಅಂದರೆ ಅಮಾಯಕ ಯುವಕರನ್ನ, ಹಿಂದುತ್ವವಾದಿ ಹುಡುಗರನ್ನ ಅವರ ಬದುಕನ್ನೇ ಹಾಳು ಮಾಡಿದ್ದಾರೆ. ಅವರ ಬದುಕನ್ನೇ ಹಾಳು ಮಾಡಿದ್ದಾರೆ. ಅವರಿಗೆ ಇವರು ಹೇಳೋದು ಅವ್ರ ಹೆಣ್ಮಕ್ಕಳು ಸಿಗುದಿಲ್ಲ, ಅದು ಹೆಣ್ಮಕ್ಕಳು ಸಿಗದಿಲ್ಲದೆ ಮುಸ್ಲಿಂ ಹುಡುಗಿಯರನ್ನು ಮದುವೆಯಾಗಿ ಅದನ್ನು ದಾರಿ ತಪ್ಪಿಸಿ ಅಂತ ಇವರು ಕರೆ ಕೊಡುವಂತಿದೆಯಲ್ಲ, ಇದು ಎಷ್ಟು ಅಪಾಯಕಾರಿ, ಇದು ಎಷ್ಟು ಅಪಾಯಕಾರಿ. ಇದು ಒಳ್ಳೆ ಮಾತಿಗೆ ಹೇಳೋದಲ್ಲ. ಅಂದರೆ ಇಲ್ಲಿ ಹಿಂದೂ ಹೆಣ್ಮಕ್ಕಳು ಮುಸ್ಲಿಂ ಹುಡುಗರನ್ನು ಮದುವೆ ಆಗಬಾರ್ದು, ಅದು ಆಗಬಾರ್ದು. ಬಟ್ ಇಲ್ಲಿ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಕಳನ್ನ ಮದುವೆ ಆಗ್ಬೋದು. ಇದೇನು, ಏನಿದೆ ಇದರಲ್ಲಿ? ಅಂದರೆ ಭಾರಿ ಕ್ಲಿಯರ್. ನಾನು ಆಗಲೇ ಹೇಳಿದಾಗೆ ಇವರ ಇಡೀ ಸಿದ್ಧಾಂತನೇ ಮಹಿಳಾ ವಿರೋಧಿ, ಮಹಿಳೆಯರನ್ನು ತುಳಿತಕ್ಕಂಥ ಕೆಲಸವನ್ನು ಇವರು ಮಾಡ್ತಕ್ಕಲ್ಲದೆ. ನಾನು ಕೇಳೋದು, ಹೆಣ್ಮಕ್ಕಳಲ್ಲಿ ಮುಸ್ಲಿಂ ಹೆಣ್ಮಕ್ಕಳು, ಹಿಂದೂ ಹೆಣ್ಮಕ್ಕಳು, ಕ್ರಿಶ್ಚಿಯನ್ ಹೆಣ್ಮಕ್ಳು ಇದೆಯಾ? ಹೆಣ್ಮಕ್ಳೆಲ್ಲರೂ ಒಂದೇ, ಮಹಿಳೆಯರೆಲ್ಲ ಒಂದೇ. ಅಂದರೆ ಈ ರೀತಿಯಾಗಿ ಜನರನ್ನು ಒಡೆಯತಕ್ಕಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸಂಗತಿ ಇದೆ. ಅವ್ರು ಹೇಳಿದ್ರು 3ನೇ ಮಗು ಮಾಡಬೇಕಾದದ್ದು ಯಾರು ಅಂತ ಹೇಳಿದ್ರೆ ಕಾರ್ಮಿಕರ ಆ ಮಗುವನ್ನು ನೋಡಬೇಕಾದದ್ದು ದನಿ. ಇಲ್ಲಿ ಪ್ರಶ್ನೆ ಇರೋದು, ದನಿ 3ನೇ ಮಗು ಯಾಕೆ ಮಾಡಬಾರ್ದು ಅಂತ, ಯಾಕೆ ಕಾರ್ಮಿಕರು ಮಾಡಬೇಕು ಅಂತ. ನೋಡಿ, ಇದು ಕೂಡ ಅಸಂಬದ್ಧವಾದ. ಇದು ಇವರು ಮುನ್ನೆ ಹೇಳಿದ್ದಲ್ಲ. ಈ ಹಿಂದೂ ಸಮಾಜೋತ್ಸವಗಳಲ್ಲಿ ಕೆಲವು ಸ್ವಾಮೀಜಿಗಳು ಬಂದು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದಾರೆ. ಬಾಯಿಗೆ ಬಂದಾಗೆ ಹಿಂದೂಗಳು ಯಥೇಚ್ಛವಾಗಿ ಮಕ್ಕಳನ್ನು ಹುಟ್ಟಿಸಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಪಾಪ ಇರ್ತಕ್ಕಂಥ ಮಕ್ಕಳನ್ನು ಸಾಕ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ಪರಿಸ್ಥಿತಿ, ಆರ್ಥಿಕತೆ ಬರೀ ಗಂಭೀರ ಹಂತಕ್ಕೆ ಹೋಗಿದೆ. ಕಾರ್ಮಿಕರ ಪರಿಸ್ಥಿತಿ ಏನಾಗಿದೆ ಇವತ್ತು? ಪಾಪ ಅವರಿಗೆ ದುಡಿತಾ ಇದ್ದಾರೆ, ತನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತವನ್ನು ಬೆವರಾಗಿ ಸುರಿಸ್ತಾ ಇದ್ದಾರೆ. ಅಷ್ಟು ದುಡಿದ್ರೂ ಕೂಡ ನೋಡಿ, 8 ಗಂಟೆಯ ದುಡಿಮೆ ಅಂತ ಇರೋದು. ಮೇ ದಿನಾಚರಣೆ ಆಗಿರೋದು 8 ಗಂಟೆ ದುಡಿಮೆ. ಇವತ್ತು ಎಷ್ಟು ಗಂಟೆ ದುಡಿತಾ ಇದ್ದಾರೆ? 16 ಗಂಟೆ ದುಡಿದ್ರೂ ಕೂಡ ಅವರು ದುಡಿದ ಸಂಬಳ ಅವರಿಗೆ ಹೊಟ್ಟೆಗೆ ತಿನ್ಲಿಕ್ಕೆ ಆಗೋದಿಲ್ಲ, ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗೋದಿಲ್ಲ, ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥವರಲ್ಲಿ ಇವರು ಇವತ್ತು ಬಂದು ಏನೇನೆಲ್ಲ ಮಾತಾಡ್ತಾ ಇದ್ದಾರಲ್ಲ, 3ನೇ ಮಗುವನ್ನು ಹುಟ್ಟಿಸಿ, 4ನೇ ಮಗುವನ್ನು ಹುಟ್ಟಿಸಿ, ಏನು ಇವರು ಸಾಕ್ತಾರಾ? ಹಿಂದೂ ಸಮಾಜದ ಬಗ್ಗೆ ಭಾರಿ ಉದ್ದುದ್ದ ಭಾಷಣ ಮಾಡ್ತಾ ಇದ್ದಾರಲ್ಲ. ಇವತ್ತು ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಬದುಕಿನ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದಾರೆ ಇವರು? ಆ ಮಕ್ಕಳ ಎಜುಕೇಷನ್ ಬಗ್ಗೆ ಮಾತಾಡಿದಾರಾ? ನೋಡಿ, ಇಲ್ಲಿ ಮಂಗಳೂರಲ್ಲೇ ಹಿಂದೂ ಸಮಾಜದ ಬಗ್ಗೆ ಭಾರಿ ಮಾತಾಡ್ತಾ ಕಾಲೇಜ್ ನಡೆಸ್ತಾ ಇದ್ದಾರೆ. ಇಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ. ಹಿಂದೂ ಸಮಾಜೋತ್ಸವದಲ್ಲಿ ಭಾರಿ ಮಾತಾಡೋದು. ಅವರ ಕಾಲೇಜಿಗೆ ಹೋಗಿ ಇವತ್ತು ನೀವು ಮಾಧ್ಯಮದವರು ಒಂದು ಸ್ಟಡಿ ಮಾಡಿ ಅವರ ಕಾಲೇಜಿಗೆ ಹೋಗಿ, 1ನೇ ಕ್ಲಾಸ್ ಬಿಡಿ, LKG UKGಗೆ ಸೇರಿಸಬೇಕಾದ್ರೆ ನಾನೊಂದು 10 ವರ್ಷದ ಹಿಂದೆ 5 ವರ್ಷದಿಂದ ನಾವು ಕೆಲವು ಹೋದಾಗ ಆವಾಗ 1 ಲಕ್ಷ 2 ಲಕ್ಷ ಕಟ್ಟಿ ಅಂತ ಹೇಳ್ತಾರೆ. LKG UKGಗೆ ಕಣ್ಣಲ್ಲಿ ರಕ್ತ ಇಲ್ಲದಂಥ ಜನ, ಯಾವ ಮನುಷ್ಯತ್ವನೂ ಇಲ್ಲ ಅವರಿಗೆ. ಆವಾಗ ಇವರ ಹಿಂದುತ್ವ ಇಲ್ಲ, ಹಿಂದೂ ಸಮಾಜ ಇಲ್ಲ, ಹಣ ಮಾಡುವುದೇ ದಂಧೆ ಇವರಿಗೆ. ಇವರು ಮಾಡ್ತಾರಾ? ಹಿಂದೂ ಮಕ್ಕಳಿಗೆ ನಮ್ಮ ಕಾಲೇಜಿನಲ್ಲಿ, ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತೇವೆ ಅಂತ ಹೇಳ್ತಾರಾ? ಇಲ್ಲ. ಅಥವಾ ಉದ್ಯೋಗ, ಇಲ್ಲಿನ ಹಿಂದೂ ಹುಡುಗರು ಇವತ್ತು ಕಲಿತು ಇಷ್ಟು ಹೊರಗಡೆ ಬರ್ತಾ ಇದ್ದಾರಲ್ಲ, ಲಕ್ಷಾಂತರ ಸಾವಿರಾರು ಜನ ಇವತ್ತು ವಿದ್ಯಾಭ್ಯಾಸ ಹೊರಗಡೆ ಬಂದು ನಿರುದ್ಯೋಗಿಗಳ ಒಂದು ಫ್ಯಾಕ್ಟ್ರಿ ಆಗ್ತಾ ಇದೆ. ಅಲ್ಲಿ ಇವತ್ತು ನಿರುದ್ಯೋಗ ಸೃಷ್ಟಿ ಆಗ್ತಾ ಇದ್ದಾರೆ. ಉದ್ಯೋಗ ಕೊಟ್ರಾ? ಇವರೇ ಹಿಂದುತ್ವವಾದಿಗಳು ಇಲ್ಲಿ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೊಡ್ತಾರಾ? ಅಂದರೆ ಅಲ್ಲಿ ಇವರಿಗೆ ಎಲ್ಲ ಬಿಸ್ನೆಸ್, ಎಲ್ಲ ಹಣದ ವಿಷಯ, ಇವರಿಗೆ ಅದಿಲ್ಲ. ಅಂದರೆ ಇಲ್ಲಿ ಬಂದು ಇಂಥ ಒಂದು ಧಾರ್ಮಿಕ ನೆಲೆಗಟ್ಟಿನ ಕಾರ್ಯಕ್ರಮಗಳಲ್ಲಿ ಬಂದು
ಈ ರೀತಿಯಾದಂಥ ದ್ವೇಷ ಭಾಷಣಗಳನ್ನು ಮಾಡಿ ಜನರನ್ನು ಉದ್ರೇಕ ಮಾಡ್ತಾರೆ. ಅದಕ್ಕೆ ನಾನು ಹೇಳುವಂಥದ್ದು, ಇಂಥ ಧಾರ್ಮಿಕ ಚಟುವಟಿಕೆ ಭಾಗವಹಿಸಿದಂಥ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಇರ್ತಾರೆ, ಬಹಳ ಪ್ರಾಮಾಣಿಕರು. ಕೆಲವರು ಹಿಂದೂ ಸಮಾಜದಲ್ಲಿ ಬಹಳ ಪ್ರಾಮಾಣಿಕ, ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮೊದಲು ಅವರು ಕಂಡಮ್ ಮಾಡಬೇಕು. ನಮ್ಮ ಪವಿತ್ರ ಜಾಗದಲ್ಲಿ ನೀವು ಈ ರಾಜ್ಯಕ್ಕೆ ಮಾತಾಡಬಾರ್ದು. ಇಂಥ ಧಾರ್ಮಿಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ನೀವು ಕೋಮು ದ್ವೇಷಗಳನ್ನು ಮಾತಾಡಬಾರ್ದು ಅಂತೇಳಿ ಒಂದಲ್ಲ ಒಂದು ಖಂಡಿತಕ್ಕೂ ಕೂಡ ಹಿಂದೂಗಳೇ, ಬಹುಸಂಖ್ಯಾತ ಹಿಂದೂಗಳಿವರ ವಿರುದ್ಧ ತಿರುಗಿ ಬೀಳ್ತಾರೆ, ಖಂಡಿತ ತಿರುಗಿ ಬೀಳ್ತಾರೆ. ನೋಡಿ, ಆದಷ್ಟು ಬೇಗ ಆಗುತ್ತೆ ಇವರು. ಎಸ್ ಪ್ರದೀಪ್ ಅವರು ಬಹುಶಃ ಇದರಲ್ಲಿ ಭಾಗಿಯಾಗಿರ್ತಿದ್ರೆ ಅವರಿಗೂ ಕೂಡ ತಮ್ಮ ಒಪಿನಿಯನ್ ಅನ್ನ ಹೇಳ್ಬಹುದಿತ್ತು, ಮತ್ತು ನಿಮ್ಮ ಮಾತೇನು, ಅದಕ್ಕೆ ಕೌಂಟ್ರ್ ಏನಿದೆ ಅವರಲ್ಲಿ, ಅವರು ಅದರ ಬೆಂಬಲಿಗರಾಗಿರ್ತಿದ್ರೆ ಅವರಿಗೆ ಅದನ್ನು ಹೇಳ್ಕೊಳ್ಬೋದಿತ್ತು. ಬಹುಶಃ ಅವರು ಹೇಳುವಂತಹ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾರೆ. ನನಗೆ ಅನಿಸ್ತಾ ಇರೋದು, ಒಂದು ವೇಳೆ ಹೀಗೆ ಕೊರಗಜ್ಜನ ರಿಯಲಿ ನೀವು ಆಗಿತ್ತಿದ್ದ ಪ್ರಶ್ನೆ ಬಹಳ ಒಳ್ಳೆದಿತ್ತು. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅನ್ಯ ಧರ್ಮೀಯರ ಬಗ್ಗೆ ಯಾಕೆ ಮಾತಾಡಬೇಕು? ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಆ ಸಮುದಾಯದ ಸುಧಾರಣೆ, ಆ ಸಮುದಾಯಕ್ಕೆ ಬೇಕಾದ ಒತ್ತಾಯಗಳನ್ನು ಮಾಡೋದು, ಇವುಗಳು ಸಾಮಾನ್ಯವಾಗಿ ನಡಿಬೇಕಾದದ್ದು, ಮತ್ತು ಆ ಸಮುದಾಯದ ಅಭಿವೃದ್ಧಿಗಾಗಿಯೇ ದೇವಸ್ಥಾನಗಳಿರೋದು. ಸೊ ಅದಕ್ಕೆ ಹೊರತಾಗಿ ಬೇರೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೀವು ಪ್ರಶ್ನಿಸಿದ್ರಿ. ಸರ್ಕಾರ ಯಾಕೆ ಹೀಗೆ ಅಂತ ಮತ್ತೆ ಮತ್ತೆ ಆ ಪ್ರಶ್ನೆಗಳು ಬರ್ತಾ ಇದೆ. ಒಂದೊಂದು ಕಡೆ ಸುಮೋಟೋವನ್ನು ಕೇಳದೇ ಹಾಕ್ತಾರೆ. ಆದರೆ ಇಲ್ಲಿ ಇಷ್ಟೆಲ್ಲ ಗೊತ್ತಾಗಿಯೂ ಕೂಡ ಒಂದು ಧರ್ಮದ ನಡುವೆ ಸಂಘರ್ಷ ಉಂಟು ಮಾಡುವಂತಹ ವ್ಯವಸ್ಥೆ ಇದ್ದು ಕೂಡ ಯಾಕೆ ಕ್ರಮ ಕೈಗೊಳ್ಳಲ್ಲ? ಏನಾಗಿದೆ ಸರ್ಕಾರಕ್ಕೆ? ನೋಡಿ, ಇವತ್ತು ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ, ನಾವು ಈ ಸರ್ಕಾರದ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಟಿದ್ದೆವು. ಯಾಕಂದರೆ ಈ BJP ರಾಜ್ಯವನ್ನು ಇವತ್ತು ಸಂಪೂರ್ಣವಾಗಿ ಲಗಾಡಿ ತೆಗೆದಿರುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಬಂದು ಏನೋ ಸ್ವಲ್ಪ ನೆಮ್ಮದಿ, ಅಲ್ಪಸಂಖ್ಯಾತರಿಗೆ ಅಥವಾ ಇಡೀ ಜನಸಮುದಾಯಕ್ಕೆ, ಶೋಷಿತ ಜನರಿಗೆ ಏನಾದರೂ ನ್ಯಾಯ ಸಿಗ್ಬೋದು ಅಂತೇಳಿ. ಆದರೆ ಇವತ್ತು ಅದಕ್ಕೆ ವ್ಯತಿರಿಕ್ತವಾಗಿದೆ ಸರ್ಕಾರ ನಡೀತಾ ಇದೆ. ಯಾಕಂದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಅಪಾಯಕಾರಿ, ನಾವು ಪ್ರಾರಂಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆವು. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಅಧಿಕಾರಿಗಳನ್ನು ನೀವು ಒಳ್ಳೆ ಅಧಿಕಾರಿಗಳನ್ನ ತರಬೇಕು. ಎಂಥ ವಿಪರ್ಯಾಸ ಅಂದರೆ, ಸೆಕ್ಯುಲರ್ ಗೌರ್ಮೆಂಟ್ ಕಮ್ಯುನಲ್ ಆಫೀಸರ್. ಯಾಕಂದರೆ ಇಲ್ಲಿನ ಅಧಿಕಾರಿಗಳನ್ನು ನೋಡಿ, ಎಲ್ಲವೂ ಕೂಡ ಕೋಮು ಪ್ರಚೋದಿತವಾಗಿ ಅವರೇ, ಅಂದರೆ ಅಧಿಕಾರಿಗಳೇ, ಆಯಕಟ್ಟಿನ ಜಾಗದಲ್ಲಿ ಅಧಿಕಾರಿಗಳೇ ಕೋಮುವಾದಿಗಳಾಗಿ ಬಿಟ್ಟರೆ ಸಾಮಾನ್ಯ ಜನರ ಪರಿಸ್ಥಿತಿಯನ್ನು ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ಪಾಪ ಇಲ್ಲಿನ ಅಲ್ಪಸಂಖ್ಯಾತರು, ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ಗಳಾಗಲಿ, ಅವರು ತಮ್ಮ ಜೀವ ಭಯದಿಂದ ಬದುಕ್ತಾ ಇದ್ದಾರೆ. ಅವರು ಏನಾದರೂ ನಾಳೆ ಚುನಾವಣೆ ಆದರೆ ಓಟ್ ಕೊಡೋದು ಕಾಂಗ್ರೆಸ್ಸಿಗೆ. ಆದರೆ ಅಂಥ ಅಲ್ಪಸಂಖ್ಯಾತರ ಮೇಲೆ ಇಷ್ಟೆಲ್ಲ ದಾಳಿಗಳಾಗ್ತಾ ಇದೆ. ಸರ್ಕಾರ ಬಂದ ನಂತರನೂ ಕೂಡ ಬಹಿರಂಗವಾಗಿ ಇವರು ಸಂಘ ಪರಿವಾರದವರು, ಬಜರಂಗ ದಳದವರು ಬಹಿರಂಗವಾಗಿ ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ, ಮನುಷ್ಯತ್ವಕ್ಕೆ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಆಗಲೂ ಕೂಡ ಪೊಲೀಸ್ನವರು ಕೇಸ್ ಹಾಕಲ್ಲ, ಸುಮೋಟೋ ಕೇಸ್ ಹಾಕಲ್ಲ, ಚಕ್ರವರ್ತಿ ಸೂಲಿಬೆಲೆನ ಮೇಲೂ ಹಾಕಲ್ಲ. ಇಲ್ಲಿನ MLAಗಳು, ಅವರೊಂದು MLA ರೀ, ಅವರ ಜನಪ್ರತಿನಿಧಿಗಳ ಜನ ವಿರೋಧಿಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ. MLA ಆದ ನಂತರ ಅವರು ಎಲ್ಲರ MLA, ಅವರು ಎಲ್ಲರ ಶಾಸಕರು, ಅವರು ಹೋಗಿ ಒಂದು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ, ಕೋಮು ದ್ವೇಷಗಳನ್ನು ಮಾತಾಡ್ತಾರೆ. ಅಂಥವರ ವಿರುದ್ಧನೂ ಕೂಡ ಒಂದು ಶಬ್ದ ಮಾತಾಡ್ತಾರೆ. ಅಂದರೆ ಸರ್ಕಾರ ಇವತ್ತು ಏನೂ ಮಾಡದೆ ಇವತ್ತು ಕೈ ಎತ್ತಿ ಕುಳಿತಿದೆ, ಏನು ಮಾತಾಡ್ತಾ ಇಲ್ಲ. ಕೊನೆಯದಾಗಿ ನಾನು ಕೇಳ್ತೇನೆ, ಒಂದು ವೇಳೆ ಇಂಥದ್ದೇ ಭಾಷಣವನ್ನು ಅವರು ಮೌಲಾನ ಮಾಡಿರ್ತಿದ್ರೆ ಜಿಲ್ಲೆ ಹೇಗಿರ್ತಿತ್ತು ಅಂತ ನೋಡಿ. ಒಂದು ವೇಳೆ ಆ ರೀತಿ ಆಗಿದ್ರೆ ಇವತ್ತು ಹೊತ್ತಿ ಉರಿತಾ ಇತ್ತು, ಖಂಡಿತವಾಗಿ ಹೊತ್ತಿ ಉರಿತಾ ಇತ್ತು. ಯಾಕಂದರೆ ಇವರಿಗೆ ಅದೇ ಬೇಕಾಗಿರುವಂಥದ್ದು. ಇವತ್ತು ಏನಾಗ್ತಾ ಇದೆ, ಇವರು ಕೋಮು ಪ್ರಚೋದನೆ ಈ ರೀತಿಯಾಗಿ ಅಲ್ಪಸಂಖ್ಯಾತರಲ್ಲೂ ಕೂಡ ಇವತ್ತು ಉದ್ರೇಕ ಮಾಡುವ ರೀತಿಯಲ್ಲಿ ಪರಿಸ್ಥಿತಿಯನ್ನು ಮಾಡ್ತಾ ಇದೆ. ಅಂದರೆ ಇವರಿಗೆ ಬೇಕಾಗಿರುವಂಥದ್ದು ಏನು, ಈ ಕಡೆ ಇವರ ಕೋಮುದ್ವೇಷ ಭಾಷಣದಲ್ಲಿ ಅಲ್ಲಿ ಒಂದಷ್ಟು ಯುವಕರು ಎದ್ದು ಒಂದು ಘರ್ಷಣೆ ಆದರೆ ಇವರಿಗೆ ರಾಜಕೀಯ ಲಾಭ. ಇವರು ಏನೇನೆಲ್ಲ ಮಾಡಿದರು. ಈಗ ಮೊನ್ನೆ ದಿಗಂತ ಪ್ರಕರಣ, ಫರಂಗಿಪೇಟೆಯ ಕಾಲೇಜು ಹುಡುಗ ದಿಗಂತ ನಾಪತ್ತೆ ಪ್ರಕರಣದಲ್ಲಿ 12 ದಿವಸ ನಂತರ ಆ ಹುಡುಗ ಸಿಕ್ಕಿದ. ಏನು ಮಾಡಿದ್ರು, ಮುಸಲ್ಮಾನರು ಅಪಹರಣ ಮಾಡಿದ್ದಾರೆ. ಅಲ್ಲಿ ಆ ಊರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಹಿಂದೂಗಳಿಗೆ ನಡೆಯಲಿಕ್ಕೆ ಆಗ್ತಾ ಇಲ್ಲ, ಏನೇನೆಲ್ಲ ಮಾತಾಡಿದರು. ಈಗ ಸಿಕ್ಕಿದ್ರು, ಅವರ ಮುಖ ಸಪ್ಪೆ ಆಗಿದೆ. ಯಾಕಂದ್ರೆ ಏನು ರಾಜಕೀಯ ಮಾಡ್ಲಿಕ್ಕೆ ಆಗಲಿಲ್ಲ. ಎಂತೆಂಥ ಮಾತುಗಳನ್ನು ಆಡಿದ್ದಾರೆ. ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ಮತ್ತೆ ಸಂಘ ಪರಿವಾರದ ಮುಖಂಡರು ಮಾತಾಡಿದ್ರು. ಅದನ್ನ ಒಂದು ರೀತಿ ಕೋಮು ಪ್ರಚೋದನೆ ಮಾಡಿ ಇವರ ರಾಜಕೀಯ ಲಾಭ ಪಡೆಯೋಕೆ ಮಾಡಿದರು, ಆಗಲಿಲ್ಲ. ಇದೇ ಘಟನೆಯನ್ನ ಕೆಲವು ವರ್ಷಗಳ ಹಿಂದೆ ಕಾರ್ತಿಕ್ ಕೊಲೆ ಪ್ರಕರಣ ಕೋಣಾಜೆಯಲ್ಲಿ ನಡೆಯಿತು. ಏನು ಮಾಡಿದ್ರು ನೋಡಿ, ಕೆಂಪು ಉಗ್ರರು ಅಂತ ಹೇಳಿದರು, ಕೇರಳದಿಂದ ಬಂದು ಮಾಡಿದವರು ಅಂತ ಹೇಳಿದರು, ಮುಸಲ್ಮಾನರು ಮಾಡಿದ್ರು ಅಂತ ಹೇಳಿದರು.
ಕೊನೆಗೆ ಪೊಲೀಸ್ ತನಿಖೆ ಎಲ್ಲ ನಡೆದು ಮತ್ತೆ ಗೊತ್ತಾಯ್ತು ಕಾರ್ತಿಕ್ ನನ್ನ ಕೊಲೆ ಮಾಡಿದವರು ಬೇರೆ ಯಾರೂ ಅಲ್ಲ, ಸ್ವಂತ ತಂಗಿ ಮತ್ತು ತಂಗಿಯ ಪ್ರಿಯಕರ ಒಟ್ಟು ಸೇರಿ ಅಣ್ಣನನ್ನೇ ಕೊಲೆ ಮಾಡಿರುವಂಥದ್ದು ಗೊತ್ತಾಗ. ಅಲ್ಲಿ ಕೂಡ ಅಲ್ಲಿ ನೆನಪಿಡಿ, ಜನ ನೆನಪಿನಲ್ಲಿಡಿ, ಅರ್ಥ ಮಾಡಿ. ಆವತ್ತು ಆಗಿನ MP ನಳಿನ್ ಕುಮಾರ್ ಕಟೀಲ್ ಏನು ಮಾತುಗಳನ್ನು ಆಡಿದ್ದಾರೆ, ಕಾರ್ತಿಕ್ ಕೊಲೆಯಲ್ಲಿ ಭಾಗಿಯಾದಂತಹ ಆರೋಪಿಗಳನ್ನು ಹಿಡಿದೇ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಡ್ತೀವಿ ಅಂತ ಹೇಳಿದರು. ನೆನಪು ಮಾಡಿ. ಅಂದ್ರೆ ಇವರು ಇವತ್ತು ಬಾಯಲ್ಲಿ ಹೇಳಿದ್ದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹೊತ್ತಿ ಉರಿತಾ ಇದೆ. ವಿಧಾನಸಭೆಯಲ್ಲಿ ಅದು ಪ್ರತಿಫಲನ ಆಗಿದೆ. 7 ಗಂಟೆಯ ನಂತರ ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಬಂದ್, ಸ್ಮಶಾನ ಮೌನ. ಇದು ಯಾರು ಮಾಡಿರುವಂಥದ್ದು? ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಮಂಗಳೂರಲ್ಲಿ ನಾವು ರಾತ್ರಿ 12 ಗಂಟೆಯವರೆಗೆ ಇಲ್ಲಿ ಅಂಗಡಿಗಳು ಓಪನ್ ಇತ್ತು, ಫಿಲ್ಮ್ ಥಿಯೇಟರ್ಗಳು ಓಪನ್ ಇತ್ತು, ಏನೂ ಸಮಸ್ಯೆ ಇರಲಿಲ್ಲ. ಇವಾಗ 6-7 ಗಂಟೆ ಆದರೆ ಮಂಗಳೂರು ಬಂದ್. ಅಂದರೆ ಮಂಗಳೂರು ಒಂದು ಟೂರಿಸಂ ಪ್ಲೇಸ್, ಪ್ರವಾಸಿ ತಾಣ ಇದು ಮಂಗಳೂರು. ಇಲ್ಲಿನ ಪ್ರವಾಸಿ ತಾಣದ ಹೆಸರನ್ನೇ ಹಾಳು ಮಾಡಿದ್ದಾರೆ. ಈ ಅಭಿವೃದ್ಧಿ ಮಂಗಳೂರಿನನ್ನು ಎಷ್ಟು ಬೇಕಾದರೂ ಅಭಿವೃದ್ಧಿ ಮಾಡ್ಬೋದು. ನೋಡಿ, ಇಡೀ ಭಾರತ ದೇಶದ ಕಡಲ ತಡಿಯನ್ನು ನೋಡಿ, ಮಂಗಳೂರಿಗೆ ಇರುವಷ್ಟು ಅವಕಾಶ ಎಲ್ಲೂ ಇಲ್ಲ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಬಂದರು ಇದೆ, ರೈಲು ಫೆಸಿಲಿಟಿ ಇದೆ, ರಸ್ತೆಗಳಿದೆ. 4 ವ್ಯವಸ್ಥೆ ಇರ್ತಕ್ಕಂತಹ ಏಕೈಕ ನಗರ ಮಂಗಳೂರು ನಗರ. ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿ ಯಾರು ಬರೋದಿಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ. ಬಂದಂಥ ದೊಡ್ಡ ದೊಡ್ಡ ಕಂಪನಿಗಳು ಓಡಿದ್ರು. ಇನ್ನು ಮಂಗಳೂರಿನ ಸಾಹಸ ಬೇಡ ಅಂತೇಳಿ. ಯಾಕಂದರೆ ಅವರಿಗೆ ಅಲ್ಲಿ ಬಿಸ್ನೆಸ್ ಆಗಬೇಕು, ಮಂಗಳೂರಲ್ಲಿ ಬಿಸ್ನೆಸ್ ಆಗಬೇಕು ಅವರಿಗೆ. ಅವರು ಏನು ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ, ಅವರಿಗೆ ಅಲ್ಲಿ ಏನಾದರೂ ಆಗಬೇಕಲ್ಲಿ. ಇಲ್ಲಿನ ಇವರ ಈ ದೆಸೆಯಿಂದಾಗಿ ಮಂಗಳೂರನ್ನು ಕೋಮು ಸೂಕ್ಷ್ಮ ಪ್ರದೇಶ ಮಾಡಿದ್ರಿಂದಾಗಿ ಮಂಗಳೂರನ್ನು ಹಾಳು ಮಾಡಿದರು. ಇಲ್ಲಿನ ಜನರ ಬದುಕನ್ನೇ ನಾಶ ಮಾಡಿದ್ದಾರೆ. ಆದ್ದರಿಂದ ಸಂಘ ಪರಿವಾರ ಬಹಳ ಅಪಾಯಕಾರಿ. RSS ಅಂತಕ್ಕಂಥದ್ದು ಒಂದು ಭಯೋತ್ಪಾದಕ ಸಂಘಟನೆ. ನಮ್ಮ ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನೇ ಕೊಲೆ ಮಾಡಿರ್ತಕ್ಕಂಥವರು. ನಾವು ಅಂಥ ಒಂದು ಭಯೋತ್ಪಾದಕ ಸಂಘಟನೆ ಇವತ್ತು ದೇಶ ಪ್ರೇಮಿ ಸಂಘಟನೆ ಅಂತ ಹೇಳಿ ಭಾರಿ ದೊಡ್ಡ ಮಾತಾಡ್ತಾ ಇದ್ದಾರೆ. ಇವತ್ತು ಇರಬೇಕಿತ್ತು ಸಂಘ ಪರಿವಾರದ ಅವರು ಇರಬೇಕಿತ್ತು, ಪ್ರದೀಪ್ ಅವರು ಇರಬೇಕಿತ್ತು. ಅವ್ರು ಬರೋದಿಲ್ಲ. ಅವ್ರು ಇಂಥ ಚರ್ಚೆಗಳಿಗೆ ಅವರು ಬರೋದಿಲ್ಲ. ಅವ್ರು ಎಲ್ಲೋ ಹುಳಿ ಹಿಂಡ್ತಾರೆ, ವಿಷ ಹಾಕ್ತಾರೆ, ಮನುಷ್ಯರ ಮಧ್ಯೆ ಕೋಮು ದ್ವೇಷಗಳನ್ನು ಹಬ್ಬಿಸ್ತಾರೆ, ಅಲ್ಲಿ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ಅವರು ಒಂದುಗೂಡಿಸ್ತ ಕೆಲಸ ಆಗೋದಿಲ್ಲ. ಆದ್ದರಿಂದ ನಮಗೆ ವಿಶ್ವಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಜನರಲ್ಲಿ. ಇಲ್ಲಿನ ಬಹುಸಂಖ್ಯಾತ ಇವರು ಎಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂಗಳಾಗಲಿ, ಬಹುಸಂಖ್ಯಾತ ಜನ ಎಲ್ಲರೂ, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬಹುಸಂಖ್ಯೆಯ ಜನ ಇಲ್ಲಿ ಜಾತ್ಯತೀತವಾದಿಗಳು, ಮನುಷ್ಯತ್ವವನ್ನು ಪ್ರೀತಿ ಮಾಡ್ತಕ್ಕಂಥವ್ರು. ಆದ್ದರಿಂದ ಇವರ ಆಟ ನಡೆಯೋದಿಲ್ಲ. ಇಷ್ಟು ಕೂಡ ಎಂತೆಂಥ ಕಡೆಗಳಲ್ಲಿ ಗಲಾಟೆಯನ್ನು ಮಾಡಿದ್ರು ಜನ, ಇವತ್ತು ಅದಕ್ಕೆ ಸೊಪ್ಪು ಹಾಕೋದಿಲ್ಲ. ಆದ್ದರಿಂದ ನಾವು ಈ ಜಿಲ್ಲೆಯ ಜನರಿಗೆ ಒಂದು ವಿನಂತಿಯನ್ನು ಮಾಡೋದು, ಸಂಘ ಪರಿವಾರದ ಈ ರೀತಿಯ ಧಾರ್ಮಿಕ ನಂಬಿಕೆಗಳನ್ನು ದುರುಪಯೋಗ ಪಡಿಸ್ತಕ್ಕಂಥ ಕೆಲಸಗಳಿಗೆ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಕೊಡಬೇಡಿ. ನಮ್ಮ ಧಾರ್ಮಿಕ ನಂಬಿಕೆ ನಮ್ಮಲ್ಲಿರಲಿ. ಇವತ್ತು ನೋಡಿ, ಒಬ್ಬ ಹಿಂದೂ ಅವನ ಧಾರ್ಮಿಕ ನಂಬಿಕೆಗಾಗಿ ಎಲ್ಲ ದೇವಸ್ಥಾನ ಸುತ್ತಾಡ್ತಾನೆ, ಅವನಿಂದ ಅಪಾಯ ಇಲ್ಲ. ಒಬ್ಬ ಮುಸಲ್ಮಾನ ದಿನಕ್ಕೆ 5 ಸರ್ತಿ ನಮಾಜ್ ಮಾಡ್ತಾನೆ, ಅವನಿಂದ ಅಪಾಯ ಇಲ್ಲ, ತೊಂದರೆ ಇಲ್ಲ. ಒಬ್ಬ ಕ್ರಿಶ್ಚಿಯನ್ ಅವನಿಗೆ ಬೇಕಾದಾಗ ಚರ್ಚಿಗೆ ಹೋಗ್ತಾನೆ, ಅವನಿಂದ ಅಪಾಯ ಇಲ್ಲ. ಇಂಥ ಜನರಿಂದ ಯಾವತ್ತೂ ಕೂಡ ಅಪಾಯ ಇಲ್ಲ. ಅಪಾಯ ಇರುವುದು ಈ ಹಿಂದುತ್ವವಾದಿ ಶಕ್ತಿಗಳಿಂದ. ಹಿಂದೂ ಧರ್ಮ ಬೇರೆ, ಹಿಂದುತ್ವವಾದ ಬೇರೆ. ಇದನ್ನು ಸರಿಯಾಗಿ ಅರ್ಥ ಮಾಡಬೇಕು. ಹಿಂದೂ ಧರ್ಮ, ಹಿಂದೂಗಳಿಂದ, ಮುಸಲ್ಮಾನರಿಂದ, ಕ್ರಿಶ್ಚಿಯನ್ರಿಂದ ಯಾವತ್ತೂ ಅಪಾಯ ಇಲ್ಲ. ಅದರ ಮಧ್ಯೆ ಹುಳಿ ಹಿಂಡ್ತಕ್ಕಂಥ ಕೆಲಸಗಳನ್ನು ಈ ಕೋಮುವಾದಿ ಶಕ್ತಿಗಳು ಮಾಡ್ತಾರಲ್ಲ, ಅವರಿಂದ ಅಪಾಯ ಇದೆ. ಅದನ್ನು ಅವರನ್ನು ಪ್ರತ್ಯೇಕವಾಗಿಡಿ ಅಂತ ಹೇಳಿ ನಾವು ಅಷ್ಟನ್ನೇ ಹೇಳುವಂಥದ್ದು. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಪ್ರದೀಪ್ ಅವರು ಇರ್ತಿದ್ರೆ ಬಹುಶಃ ಈ ಚರ್ಚೆ ಇನ್ನಷ್ಟು ಬೆಳಿಬಹುದಿತ್ತು ಮತ್ತು ಮಾತುಕತೆಯಲ್ಲಿ ಇನ್ನಷ್ಟು ತಿರುವುಗಳು ಸಿಗ್ತಾ ಇತ್ತು ಅಂತ ನಾನು ಭಾವಿಸ್ತೇನೆ. ನಮ್ಮ ಜೊತೆ ಇವರಿಗೆ ನೀವು ನಿಮ್ಮ ಒಪಿನಿಯನನ್ನು ಹೇಳಿದ್ದೀರಿ, ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ.
ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.